ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರಾಮನವಮಿ ವಿಶೇಷವಾಗಿರ್ತಕ್ಕಂಥ ಒಂದು ಪಾನಕ ಅಥವಾ ಬೆಲ್ಲದ ಪಾನಕನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ರಾಮನವಮಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಸಾದಕ್ಕೆ ಮಾಡ್ತಕ್ಕಂಥ ಒಂದು ಪಾನಕ ರೆಸಿಪಿ. ರಾಮನವಮಿ ಹಬ್ಬದ ದಿನವೇ ಮಾಡಬೇಕು ಅಂತಿಲ್ಲ, ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸ್ವೀಟ್ ಪಾನೀಯ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಬೆಲ್ಲನ ಅಳತೆ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ 1 ಕಪ್ ಆಗುವಷ್ಟು ಬೆಲ್ಲಕ್ಕೆ ಇಲ್ಲಿ 4 ರಿಂದ 5 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ರುಚಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ ಕಡಿಮೆ ನೀರು ಸೇರಿಸ್ಕೊಳ್ಳಿ, ಇಲ್ಲ ನಾವು ಸ್ವೀಟ್ ಕಡಿಮೆ ತಿನ್ನೋದಾಯಿತು ಅಂತಂದರೆ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ. ಒಟ್ಟಲ್ಲಿ 1 ಕಪ್ ಬೆಲ್ಲಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದು ಬೆಲ್ಲ ಕರಗಬೇಕು, ಹಾಗಾಗಿ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ನಾನು ಈಗ ಹಣ್ಣಿನ ಸೀಸನ್ ಆಗಿರೋದ್ರಿಂದ, ಅದರಲ್ಲಿ ಕರ್ಬೂಜ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣು ಬೇಕು ಅಂತ ಏನಿಲ್ಲ, ಇಲ್ಲ ಅಂತಂದರೆ ಜಸ್ಟು ಇನ್ನು ಉಳಿದಂಥ ಪದಾರ್ಥಗಳನ್ನು ಬಳಸ್ಕೊಂಡು ಬೆಲ್ಲದ ನೀರಿಗೆ ಆ ಒಂದು ಪದಾರ್ಥಗಳನ್ನು ನಾವು ಹಾಕಿದ್ದಾಯಿತು ಅಂತಂದರೆ ರಾಮನವಮಿ ವಿಶೇಷವಾಗಿರ್ತಕ್ಕಂಥ ಬೆಲ್ಲದ ಪಾಕ ರೆಡಿಯಾಗುತ್ತೆ. ಆದರೆ ಹಣ್ಣಿತ್ತು ಅಂತಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಕರ್ಬೂಜ ಹಣ್ಣನ್ನು ಬಳಸ್ಕೊಳ್ತಿದ್ದೀನಿ. ಒಂದು ಅರ್ಧ ಭಾಗ ಆದರೆ ಸಾಕಾಗುತ್ತೆ, ಹಾಗಾಗಿ ಒಂದು ಅರ್ಧ ಭಾಗ ಮಾತ್ರ ನಾನು ಪೀಸ್ಗಳನ್ನಾಗಿ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿನೂ ಬೇಕಾಗಿರೋದಿಲ್ಲ. ಇದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಆದರೆ ಇದ್ದರೆ ಸೇರಿಸ್ಕೊಳ್ಳೋದ್ರಿಂದ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದು, ಹಾಗೆ ಪಾನಕ ಕೂಡ ಇನ್ನೂ ರುಚಿಯಾಗಿರುತ್ತೆ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಕರ್ಬೂಜ ಹಣ್ಣು ಇಲ್ಲ ಅಂತಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 1 ಏಲಕ್ಕಿನ ನಾವು ಜಜ್ಜಿ ಪುಡಿ ಮಾಡಿ ಸೇರಿಸ್ಕೊಳ್ಬೇಕು. ಅಂದರೆ ಬೆಲ್ಲದ ನೀರಿಗೆ ಒಣಶುಂಠಿ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತಿದ್ದೀನಿ. ಇವಾಗ ನೋಡಿ, ರುಬ್ಕೊಂಡಿದ್ದಾಗಿದೆ. ತೀರ ಏನು ನೈಸ್ ಆಗೋದು ಬೇಡ, ಎಷ್ಟು ಸಾಧ್ಯ ಅಷ್ಟಾದರೆ ಸಾಕು. ಈ ರೀತಿಯಲ್ಲಿ ಒಂದ್ಸರಿ ನಾವು ರುಬ್ಕೊಂಡು ಇಟ್ಕೊಳ್ಳೋಣ. ನಿಮಗೆ ಕಪ್ಪಾಗಿ ಕಾಣಿಸ್ತಿರೋದು ನಾವು ಕಾಳು ಮೆಣಸನ್ನು ಹಾಕ್ಕೊಂಡಿದ್ನಲ್ಲ ಅದು. ಇವಾಗ ಇದು ರೆಡಿಯಾಗಿದೆ, ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ಬೆಲ್ಲದ ನೀರನ್ನ ನಾನು ಕರಗಲಿಕ್ಕಿಟ್ಟಿದ್ದೆ. ನೀರಿಗೆ ಬೆಲ್ಲ ಹಾಕಿ ಕರಗಲಿಕ್ಕಿಟ್ಟಿದ್ದೆ, ಅದು ಕೂಡ ಕರಗ್ಕೊಂಡಿದೆ. ಇವಾಗ ಇದು ಬೆಲ್ಲ ಕರಗಿದೆ, ಇದನ್ನು ನಾವು ಶೋಧಿಸ್ಕೊಂಡು ಬಿಡೋಣ ಒಂದ್ಸರಿ. ಏನಾದರೂ ಕಸ ಕಡ್ಡಿ ಇತ್ತು ಅಂದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಬೆಲ್ಲ ಕರಗಿದರೆ ಸಾಕು. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಶೋಧಿಸ್ಕೊಳ್ತಿದ್ದೀನಿ. ಈ ಒಂದು ರಾಮನವಮಿಗೆ ಈ ಒಂದು ಪಾನಕ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಪಾನಕ ರೆಸಿಪಿ. ಇದು ಕೇವಲ ಪ್ರಸಾದ ದೃಷ್ಟಿಯಿಂದ ಮಾತ್ರ ವಿಶೇಷವಾಗಿಲ್ಲ, ಆರೋಗ್ಯದ ದೃಷ್ಟಿಯಿಂದ ಕೂಡ ವಿಶೇಷವಾಗಿದೆ. ಯಾಕಂದರೆ ನಾವಿಲ್ಲಿ ಈ ಬೇಸಿಗೆ ಕಾಲದಲ್ಲಿ ಬೆಲ್ಲದಿಂದ ಮಾಡಿರ್ತಕ್ಕಂಥ ಈ ರೀತಿ ಪಾನಕನ ನಾವು ಕುಡಿಯೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ. ಅದರ ಜೊತೆಗೆ ದೇಹದಲ್ಲಿ ಕಬ್ಬಿಣ ಅಂಶನ ಹೆಚ್ಚು ಮಾಡಿ ನಮ್ಮ ದೇಹವನ್ನು ಬ್ಯಾಲೆನ್ಸ್ಡ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಇದು ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಬೆಲ್ಲದ ನೀರನ್ನ ನಾನು ಶೋಧಿಸಿಟ್ಕೊಂಡಿದ್ದೀನಿ. ಇವಾಗ ನಾವು ಗ್ರೈಂಡ್ ಮಾಡಿ ಅಂದರೆ ಮಿಕ್ಸರ್ ಮಾಡಿಟ್ಕೊಂಡಿರ್ತಕ್ಕಂಥ ಹಣ್ಣಿನ ಕರ್ಬೂಜ ಹಣ್ಣಿನ ಒಂದು ಮಿಶ್ರಣನ ಈ ಒಂದು ಬೆಲ್ಲದ ನೀರಿಗೆ ಸೇರಿಸ್ಕೊಳ್ತಿದ್ದೀನಿ. ಇವಾಗ ಬೇಕು ಅಂತಂದರೆ ನೀವು ಕೆಲವೊಂದು ಡ್ರೈ ಫ್ರೂಟ್ಸ್ನ ಕೂಡ ನೆನೆಸಿ ಹಾಕಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಾಕಿ ಇಲ್ಲಿ ಸೇರಿಸ್ಕೊಳ್ಬೋದು. ಸಣ್ಣದಾಗಿ ಕಟ್ ಮಾಡಿ ನೆನೆಸಾಕಿ ಈ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಳ್ಬೋದು. ಇಲ್ಲ ಏನೂ ಬೇಡ ಅಂತಂದರೆ ಜಸ್ಟ್ ಬೆಲ್ಲನ ಕರಗಿಸ್ಕೊಂಡು ನೀರಲ್ಲಿ ಒಂದಷ್ಟು ಕಾಳುಮೆಣಸು ಹಾಗೆ ಒಣಶುಂಠಿ ಅದ್ರ ಜೊತೆಗೆ 1 ಏಲಕ್ಕಿನ ಸೇರಿಸ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ನಾನಿಲ್ಲಿ ಕರ್ಬೂಜ ಹಣ್ಣು ಬಳಸ್ಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ಕರ್ಬೂಜ ಹಣ್ಣನ್ನು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಬೆಲ್ಲದ ಪಾನಕ ರೆಡಿಯಾಗಿದೆ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. 5 ನಿಮಿಷಕ್ಕಿಂತ ಕಡಿಮೆ ಒಂದು ಸಮಯನ ತಗೊಳ್ಳುತ್ತೆ. ಇವಾಗ ರೆಡಿಯಾಗಿದೆ, ಇಷ್ಟಾದರೆ ಸಾಕು. ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸಬ್ಜಾ ಸೀಡ್ಸ್ನ ನೆನೆಸಾಕಿದ್ದೆ, ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಇದು ಕಂಪ್ಲೀಟಾಗಿ ಆಪ್ಷನಲ್ಲು, ಬಟ್ ಇದು ಕೂಡ ದೇಹದ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಯಾಕಂದರೆ ದೇಹನ ತಂಪಾಗಿಡಿಸುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಥವಾ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಬೆಲ್ಲದ ಪಾನಕನ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾನು 1 ಕಪ್ಪು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಒಂದು ಬೆಲ್ಲದ ಪಾನಕ ಒಂದು 2 ಗ್ಲಾಸ್ ಆಗುವಷ್ಟು ರೆಡಿಯಾಗಿದೆ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ
ನಮ್ಮ ದೇಹದ ಆರೋಗ್ಯವನ್ನು ಸಮತೋಲನದಲ್ಲಿ ಇಡುತ್ತೆ. ಯಾಕಂದರೆ ಇಲ್ಲಿ ಬೆಲ್ಲ ಬಳಸಿರೋದ್ರಿಂದ ನಮಗೆ ಕಬ್ಬಿಣಾಂಶ ಇರಲಿ ಅಥವಾ ದೇಹದ ಉಷ್ಣನ ಕಡಿಮೆ ಮಾಡೋದಿರಲಿ, ಅದರ ಜೊತೆಗೆ ನಮ್ಮ ದೇಹಕ್ಕೆ ಈ ಒಂದು ಬೇಸಿಗೆ ಕಾಲದಲ್ಲಿ ಅಲ್ಪ ಸ್ವಲ್ಪ ಏನಾದರೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿತ್ತು ಅಂತಂದರೆ ಅದನ್ನು ಕೂಡ ಬ್ಯಾಲೆನ್ಸ್ಡ್ ಮಾಡಿಕೊಂಡು ಅಂದರೆ ಸಮತೋಲನ ಮಾಡಿಕೊಂಡು ಹೋಗುತ್ತೆ. ಇವಾಗ ರೆಡಿಯಾಗಿದೆ. ಈ ಒಂದು ಪಾನಕ ರೆಸಿಪಿನ ನೀವು ರಾಮನವಮಿ ಹಬ್ಬದ ದಿನ ವಿಶೇಷವಾಗಿ ಪ್ರಸಾದದ ರೀತಿಯಲ್ಲಿ ಕೂಡ ರೆಡಿ ಮಾಡಿ ಪ್ರಸಾದಕ್ಕೆ ನೈವೇದ್ಯ ಕೂಡ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ತಂಪಾದ ಪಾನೀಯ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರಾಮನವಮಿ ವಿಶೇಷವಾಗಿರ್ತಕ್ಕಂಥ ಬೆಲ್ಲದ ಪಾನಕ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.